ವೀಕ್ಷಕರೇ ನಮಸ್ಕಾರ. ನಾನು ಒಂದು ಅಪರೂಪದ ನಿವೇಶನ, ಖಾಲಿ ನಿವೇಶನ ನಾನು ಇವಾಗ ಇದು ತೋರಿಸ್ತಾ ಇದ್ದೀನಿ. ಇದು ಸೈಟ್ ಒಳಗೆ ನಿಂತಿರುವಂಥದ್ದು. ಇದು 30-50 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಈಸ್ಟ್ ಫೇಸಿಂಗ್ ಸೈಟ್. ಇದು ಎಲ್ಲಿದ್ದೀನಿ ಅಂತಂದರೆ ಮೈಸೂರು ದಟ್ಗಳ್ಳಿ ಆದ ನಂತರ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಸರಿಸುಮಾರು 1.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ನಾನು ಯಾಕೆ ಈ ವಿಡಿಯೋದಲ್ಲಿ ಫಸ್ಟಲ್ಲೇ 30-50 ಸೈಟ್ ವಿಚಾರ ಹೇಳಿದೆ ಅಂತಂದರೆ, ಬಹಳ ಹಳೆಯ ಲೇಔಟ್ಗಳಾಗಿರುವಂತಹ ಕುವೆಂಪು ನಗರ ಇರ್ಬೋದು ಅಥವಾ ದಟ್ಗಳ್ಳಿ ಇರ್ಬೋದು, ಸುತ್ತಮುತ್ತ ಈ ಏರಿಯಾಗಳಲ್ಲಿ ಈ 1500 ಸ್ಕ್ವೇರ್ ಫೀಟ್ ಸೈಟ್ಗಳು ಬಹಳ ರೇರ್ ಸಿಗೋದು. ಸೊ ಈಸ್ಟ್ ಫೇಸಿಂಗಲ್ಲಿ ಇವತ್ತು ನಾನು ತಂದಿರುವಂಥದ್ದು ಈ 30-50 ಸೈಟು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ಲು, ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಹೊಂದಿದೆ. ಇಲ್ಲಿ ಮನೆ ಕಟ್ಟದಲ್ಲಿ ನೋಡಿ, ಇವಾಗ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತ ಎಲ್ಲ ಮನೆಗಳಾಗಿರುವಂಥದ್ದು, ಬಹಳಷ್ಟು ಮನೆಗಳು ಕಟ್ಕೊಂಡು ವಾಸ ಇರುವಂತಹ ಜಾಗ. ಕುಡಿಯೋ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಮನೆ ಇದರ ಮುಂಭಾಗದಲ್ಲಿ ಒಂದು ಪಾರ್ಕ್ ಸಹ ಇದೆ ನೋಡಿ. ಇನ್ನೊಂದು ಭಾಗದಲ್ಲಿ ಮನೆ ಈಗಾಗಲೇ ಕಟ್ತಾ ಇದ್ದಾರೆ. ಇದ್ರ ಹಿಂದುಗಡೆನೂ ಮನೆಗಳು ಈಗಾಗಲೇ ಬಂದಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ನಮಗೆ ಮೈಸೂರು ಬಗ್ಗೆ ಗೊತ್ತೇ ಇಲ್ಲ. ಸುಪ್ರೀತ್ ಅವರ ಈ ಲೊಕೇಶನ್ ಎಲ್ಲಿದೆ ಮೈಸೂರಲ್ಲಿ ಅಂತಂದರೆ, ಮೈಸೂರು ಮಧ್ಯಭಾಗನ ಇಫ್ ಯು ಟೇಕ್ ಇಟ್ ಆಸ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮೈಸೂರು ಪ್ಯಾಲೇಸ್, ದೇವರಾಜ ರೋಡ್ ರಸ್ತೆಯಿಂದ ಇಲ್ಲಿಗೆ ಸರಿಸುಮಾರು 11 ಕಿಲೋಮೀಟರ್ ಆಗುತ್ತೆ. ಬಟ್ ಆದರೆ ದಿಟ್ ಕಮ್ಸ್ ಅಂಡರ್ ಮೂಡಾ, ಅಂದರೆ ಮೂಡಾ ಪ್ಲ್ಯಾನ್ ಅಪ್ರೂವಲ್. ಇಲ್ಲಿ ಮನೆ ನಿವೇಶನಗಳ ಮೇಲೆ ಬಂಡವಾಳ ಹೂಡ್ತೀನಿ ಅನ್ನೋರಿಗೆ, ಅಥವಾ ನಿವೇಶನಗಳ ಮೇಲೆ ಬಂಡವಾಳ ಹೂಡಿ ಮುಂಬರುವ ದಿನಗಳಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಇರೋರಿಗೂ ಸಹ ಇದು ಬಹಳ ಸೂಕ್ತವಾಗಿರುವಂತಹ ಲೊಕೇಶನ್. ಈಗಾಗಲೇ ಬಹಳಷ್ಟು ಮನೆಗಳು ಬಂದಿದೆ. ಮುಂಬರೋ ದಿವಸಗಳಲ್ಲಿ ಬಹಳ ಬೇಗನೂ ಬರುತ್ತೆ. ಇದನ್ನು ಕೊಳ್ಳಿಕ್ಕೆ ಹಲವಾರು ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ. ಏನಂತಂದರೆ, ಮನೆ ನಾವು ತೊಗೋತೀವಿ, ಇದಕ್ಕೆ ಲೋನ್ ಫೆಸಿಲಿಟಿ ಆಗುತ್ತಾ, ಇದು ಮೂಡಾ ಅಪ್ರೂವ್ಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಸೈಟ್ ಕೊಳ್ಳಿಕ್ಕೆ 30-50 ಈಸ್ಟ್ ಫೇಸಿಂಗ್ ಇರೋ ಈ ಸೈಟ್ನ ಕೊಳ್ಳಿಕ್ಕೆ ನಿಮಗೆ ಖಂಡಿತವಾಗ್ಲೂ ಮೂಡಾದ ಬ್ಯಾಂಕಿನಿಂದ ಲೋನ್ ಆಗುತ್ತೆ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ ಎಷ್ಟು ಫ್ಲೋರ್ಗಳನ್ನ ಕಟ್ಬೋದು, ಬೋರ್ವೆಲ್ ಹಾಕ್ಬೋದು ಅಂತ. ನೋಡಿ, ಈಗಾಗಲೇ ಗ್ರೌಂಡು ಫಸ್ಟು, ಅದ್ರ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, ಗ್ರೌಂಡು ಫಸ್ಟು ಅದ್ರ ಮೇಲ್ಗಡೆ ಒಂದು ಇರುವಂಥದ್ದು. ಆಮೇಲೆ ಬೋರ್ವೆಲ್, ವಾಟರ್ ಸೋರ್ಸ್, ಅಕಸ್ಮಾತ್ ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂದರೆ ಬಹಳ ಈಗಾಗಲೇ ನೀರಿನ ಪ್ರಾಬ್ಲಮ್ ಎಲ್ಲ ಸಿಟಿಗಳಲ್ಲೂ ಇದೆ. ಬೋರ್ವೆಲ್ ಹಾಕ್ಬೋದಾ? ಹೌದು, ನೀವಿಲ್ಲಿ ಬೋರ್ವೆಲ್ನ, ಇಂಡಿಪೆಂಡೆಂಟ್ ಬೋರ್ವೆಲ್ನ ಹಾಕುವ ಪ್ರಾವಿಷನ್ ಇರೋದ್ರಿಂದ ತೊಂದರೆ ಇಲ್ಲ. ಸೊ ಈ ನಿವೇಶನದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡಿದ್ದೀನಿ. ರೇಟ್ ಮತ್ತು ಅದರ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ. ನಾನು ಸಿಗ್ತೀನಿ. ಇದೇ ಥರ ವೀಡಿಯೋಗಳನ್ನ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.